ವಿಭೀಷಣನ ವಾಕ್ಯಸರಣಿಯ ಮುಂದೆ ಪ್ರಹಸ್ತ ಸಪ್ಪೆಯಾಗಿ ಕೂತ್ಕೊಂಡಾಗ ರಾವಣನ ಇಚ್ಛೆಯ ಮೇರೆಗೆ ಇಂದ್ರಜಿತು ನಿಂತುಕೊಂಡನಂತೆ. ಯುವರಾಜ ಸೇನಾಪತಿ ಸುಮ್ಮನಾದ ಬಳಿಕ ಯುವರಾಜ ನಿಂತ್ಕೊಳ್ತಾನೆ. ಆತ ವಿಭೀಷಣನನ್ನು ಸ್ವಲ್ಪ ಹೀಗೆ ಎಳೆದು ಮಾತಾಡ್ತಾನೆ. ಕಿನ್ನ ಮತ್ತೆ ತಾತ ಕನಿಷ್ಠ, ಚಿಕ್ಕಪ್ಪ. ಚಿಕ್ಕಪ್ಪ ಅನ್ನೋದನ್ನು ಸಂಸ್ಕೃತದಲ್ಲಿ ಕನಿಷ್ಠ ತಾತ ಅಥವಾ ತಾತ ಕನಿಷ್ಠ ಅಂತ ಹೇಳೋದು ಸರಿ. ಧ್ವನಿ ಹೇಗಿದೆ ಅಂದರೆ ತಾತ ಕನಿಷ್ಠ ಅಂತ ಅನ್ನೋ ಧ್ವನಿ ವಿಭೀಷಣನನ್ನು ಅಪಮಾನ ಮಾಡ್ತಕ್ಕಂಥದ್ದು ಅಂತ. ತಾತ ಕನಿಷ್ಠ ಮತ್ತು ಕನಿಷ್ಠ ವಾಕ್ಯಂ ಅಂತ, ನಿನ್ನ ಮಾತುಗಳು ಕನಿಷ್ಠ ವಾಕ್ಯ ಇದು ಅಂತ. ಅನರ್ಥಕಂಚೈವ ಸುಭೀತ ಬಚ್ಚ, ಒಂದಾರು ನಿನ್ನ ಮಾತಿಗೆ ಅರ್ಥ ಇದೆಯಾ? ಏನಲ್ಲ ಚಿಕ್ಕಪ್ಪ ದಿನ ಹಲಿಬಿದ್ದು ನೀನು ಇಷ್ಟೊತ್ತು, ಒಂದು ಮಾತಿಗಾದರೂ ಅರ್ಥ ಇದೆಯಾ? ಹೇಳಿತನದ ಮಾತುಗಳು. ಸುಭೀತ ಬಚ್ಚ, ಈ ಕುಲದಲ್ಲಿ ಪೌಲಸ್ತ್ಯ ಕುಲದಲ್ಲಿ ಹುಟ್ಟದೇ ಇರೋರು ಕೂಡ ಇಂಥ ಮಾತನಾಡಬಾರ್ದು. ಈ ಕುಲದಲ್ಲಿ ಹುಟ್ಟುಕೊಂಡು ಎಂಥ ಒಂದು ಅಸಂಬದ್ಧವಾದಂಥ ಹೇಯವಾದ ಹೇಳಿತನದ ಮಾತುಗಳನ್ನ ಆಡ್ತಾ ಇದೆಯೇ? ನಿನ್ನ ಹಾಗೆ ಪೌಲಸ್ತ್ಯ ಕುಲೀನರು ನಿನ್ನ ಹಾಗೆ ಮಾತನಾಡಲೂಬಾರ್ದು, ನಿನ್ನ ಹಾಗೆ ಮಾಡಲೂಬಾರ್ದು ಅಂತ. ಸೋಪೇ ದೃಶ್ಯಂ ನೈವ ವದೇತ್ ನ ಕುರ್ಯಾತ್. ಇನ್ನೊಂದು ಒಂದು ಹೇಳಿಕೆ ಇಂದ್ರಜಿತುವಿನದ್ದು, ಒಂದು ಸ್ಟೇಟ್ಮೆಂಟ್. ಏನು ಹೇಳ್ತಾನೆ ಅಂದರೆ, ಈ ನಮ್ಮ ಪೌಲಸ್ತ್ಯ ಕುಲದಲ್ಲಿ ಸತ್ವ ಇಲ್ಲ, ವೀರ್ಯ ಇಲ್ಲ, ಪರಾಕ್ರಮ ಇಲ್ಲ, ಶೌರ್ಯ ಇಲ್ಲ, ಧೈರ್ಯ ಇಲ್ಲ, ತೇಜಸ್ಸಿಲ್ಲ. ಅಂಥವ್ರು ಯಾರು ಇದ್ದರೆ ಒಬ್ಬರೇ ಇರೋವಂಥದ್ದು, ಅದು ವಿಭೀಷಣ, ನಮ್ಮ ಚಿಕ್ಕಪ್ಪ. ತುಂಬಿದ ಸಭೆಯಲ್ಲಿ ವಿಭೀಷಣನ ತೇಜೋವಧೆ ಆಗ್ತಾ ಇದೆ. ಇಲ್ಲಿ ಏಕಃ ಕುಲೆಯಸ್ಮಿನ್ ಪುರುಷೇ ವಿಮುಕ್ತ, ನಮ್ಮ ಇಡೀ ಕುಲದಲ್ಲಿ ಒಬ್ಬ ಸತ್ವಹೀನ, ಶೌರ್ಯಹೀನ, ಪರಾಕ್ರಮಹೀನ, ವೀರ್ಯಹೀನ, ಧೈರ್ಯಹೀನ, ತೇಜೋಹೀನ, ಇವನೇ ತಾತ ಕನಿಷ್ಠ ಏಷಃ. ಮತ್ತೆ ಚಿಕ್ಕಪ್ಪ ಅನ್ನುವುದನ್ನು ಹೇಳುವ ರೀತಿಯಿಂದ ಅವನು ಕನಿಷ್ಠ ಎಂಬ ಧ್ವನಿಯನ್ನು ಕೊಟ್ಟು ಇಂದ್ರಜಿತು ನಿಂದಿಸ್ತಾ ಇದ್ದಾನೆ. ಎಲೈ ಹೇಡಿಯೇ, ವಿಭೀಷಣನ ಸಂಬೋಧನೆ ಮಾಡಿ ಹೇಳ್ತಕ್ಕಂಥದ್ದು ಇಂದ್ರಜಿತ್ತು. ಎಲೈ ಹೇಡಿಯೇ, ಹೇಳು ನೀನು, ಆ ಇಬ್ಬರು ರಾಜಕುಮಾರರು ರಾಮ ಲಕ್ಷ್ಮಣರು ನೀನು ಹೇಳುವಂಥವ್ರು, ಅವರನ್ನು ಗೆಲ್ಲಲಿಕ್ಕೆ ಅಪ್ಪನೋ ನಾನೋ ಬೇಕಾ? ನಿಕುಂಭನೋ ಕುಂಭನೋ ದೇವಾಂತಕನೋ ನರಾಂತಕನೋ ಬೇಕಾ? ಪ್ರಾಕೃತ ರಾಕ್ಷಸರು ಸಾಕು. ನಮ್ಮ ಸೈನ್ಯದಲ್ಲಿ ಇರ್ತಕ್ಕಂಥ ಯಾರೋ ಸಾಮಾನ್ಯ ರಾಕ್ಷಸ ಭಟ್ರು ಸಾಕು. ಸುಪ್ರಾಕೃತೇನಾಪಿ ರಣಯ ನಿಹಂತುಂ ಶಕ್ಯವು. ನಮಗೆ ಯಾರಿಗೂ ಪರಿಚಯ ಇಲ್ಲ, ಸೇನೆಯಲ್ಲಿ ಮೂಲೆಯಲ್ಲಿ ಯಾರೋ ಇದ್ದಾರೆ, ಅಂತಹ ಸಾಮಾನ್ಯ ಭಟರಿಗೆ ಅವ್ರನ್ನ ಗೆಲ್ಲಲಿಕ್ಕೆ ಕೊಲ್ಲಲಿಕ್ಕೆ ಸಾಧ್ಯ ಇದೆ. ಸುಮ್ಮನೆ ಬೆದರಿಸ್ತೀಯ? ಹೇಳಿ, ನಾನು ಯಾರು? ಶುರುವಾಯಿತು ಆತ್ಮಪ್ರಶಂಸೆ. ತಾನು ದೇವೇಂದ್ರನನ್ನು ಸೋಲಿಸಿದ್ದು, ಲಂಕೆಯ ಸೆರೆಮನೆಗೆ ಆತನನ್ನು ಅಟ್ಟಿದ್ದು, ಐರಾವತವನ್ನು ಸೋಲಿಸಿದ್ದು, ಐರಾವತದ ದಂತಗಳನ್ನು ಕಿತ್ತಿದ್ದು, ಆ ದಂತಗಳಿಂದ ದೇವತೆಗಳನ್ನೆಲ್ಲ ಬೆದರಿಸಿದ್ದು, ಇದೆಲ್ಲವನ್ನು ಹೇಳಿ ನಾನು ಇಂಥವನು, ದೇವತೆಗಳ ದರ್ಪವನ್ನು ಅಡಗಿಸಿರ್ತಕ್ಕಂಥವನು, ದೈತ್ಯೋತ್ತಮರ ದೈತ್ಯ ನಾಯಕರಿಗೆ ಕೂಡ ಶೋಕವನ್ನು ಕೊಟ್ಟಿರ್ತಕ್ಕಂಥವನು ನಾನು, ನನ್ನ ಮುಂದೆ ಅವ್ರು ಯಾರು? ಹೀಗೆ ಹೇಳಿದಾಗ ವಿಭೀಷಣನಿಗೆ ಸಿಟ್ಟು ಬಂತಂತೆ. ವಿಭೀಷಣ ಕೋಪದಲ್ಲಿ ಹೇಳ್ತಾನೆ, ನೀನನ್ನು ಯಾರು ಬಿಟ್ಟರು ಇಲ್ಲಿ? ಬಾಲಿಶ ನೀನು, ಅಪಕ್ವ ನೀನು. ಮಂತ್ರಾಲೋಚನೆಯ ಸಭೆಗೆ ವಿವೇಕಿಗಳು ಬರಬೇಕು, ಪಕ್ವ ಬುದ್ಧಿಯವರು ಬರಬೇಕು, ನಿನ್ನಂಥವರಲ್ಲ. ನ ತಾತ ಮಂತ್ರೇ ತವ ನಿಶ್ಚಯೋಸ್ತಿ ಬಾಲಸ್ತ್ವಂ, ನೀನು ಬಾಲ, ಅವಿಪಕ್ವ ಬುದ್ಧಿ ಅಂತ. ತುಂಬ ನೀನು ಪ್ರಲಾಪ ಮಾಡಿದೆ ಇಲ್ಲಿ. ಇದು ಪ್ರಲಾಪದ ಫಲ ಆತ್ಮನಾಶ. ಇದು ಹೋಗಿ ಮುಟ್ಟುವುದಲ್ಲಿ ಹೊರತು ಬೇರೆ ಎಲ್ಲೂ ಅಲ್ಲ ಅಂತ. ಇಂದ್ರಜಿತು, ನೀನು ರಾವಣನ ಪುತ್ರನಲ್ಲ, ಶತ್ರು. ಮಿತ್ರ ಮುಖೋಸಿ ಶತ್ರು. ಹಾಗಾಗಿ ನೀನು ಮುಂದಿನ ಒಂದು ಅವಘಡಗಳು ಗೊತ್ತಿದ್ದು ಕೂಡ ಅದನ್ನು ಒಪ್ತೀಯ, ಸಹಿಸ್ತೀಯ, ಆಗಲಿಕ್ಕೆ ಬಿಡ್ತೀಯ ಅಂದರೆ ನೀನು ಹೇಗೆ ನೀನು ರಾವಣನಿಗೆ ಹಿತೈಷಿ ಆಗ್ತೀಯ? ಹಾಗಾಗಿ ನಾನು ನಿನಗೇನು ಹೇಳೋದಿಲ್ಲ. ನಿನ್ನನ್ನು ಯಾರು ಕರ್ಕೊಂಡು ಬಂದು ಬಿಟ್ಟರು ಇಲ್ಲಿಗೆ, ಅವನಿಗೆ ಹೇಳಬೇಕಾಗಿರ್ತಕ್ಕಂಥ ಮಾತು ಹೊರತು ನಿನಗಲ್ಲ ಎಂಬುದಾಗಿ ಹೇಳಿ ಪುನಃ ಅರ್ಥದೊರೆಗೆ ಹೇಳ್ತಾನೆ. ಸೀತೆಯನ್ನು ಕಪ್ಪ ಕಾಣಿಕೆಗಳ ಜೊತೆಗೆ ಮತ್ತು ರತ್ನಗಳ ಜೊತೆಗೆ ಸೀತೆಯನ್ನು ಕರ್ಕೊಂಡು ಹೋಗಿ ರಾಮನ ಸನ್ನಿಧಿಯಲ್ಲಿ ಬಿಟ್ಟು ನಾವು ವೀತಶೋಕಾಹ ವಸೇಮ, ನಿಶ್ಚಿಂತರಾಗಿ ಶೋಕಮುಕ್ತರಾಗಿ ಅಶೋಕಿಯಲ್ಲಿ ಲಂಕೆಯಲ್ಲಿ ಸುಖವಾಗಿ ಬಾಳೋಣ ಎಂಬುದಾಗಿ
ವಿಭೀಷಣ ಹೇಳಿದಾಗ ಬಹಳ ಸಂದಿಗ್ಧ ಆಗಿಬಿಡ್ತು. ಯಾಕೆಂದರೆ ಮತ್ತಾರೂ ಮಾತನಾಡ್ತಾ ಇಲ್ಲ. ಇಬ್ಬರನ್ನು ವ್ಯವಸ್ಥೆ ಮಾಡಲಾಗಿದೆ, ಪ್ರಹಸ್ತ ಮತ್ತು ಇಂದ್ರಜಿತು. ಅವರಿಗೂ ಮಾತನಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ವಿಭೀಷಣನ ಮುಂದೆ. ಅವರು ತಗ್ಗುತ್ತಾ ಇದ್ದಾರೆ. ನೋಡಿ ಎಷ್ಟು ಅದ್ಭುತ ಅಂತ. ನ್ಯಾಯವಾದಿ ವಿಭೀಷಣ ಎಂದು ಇಲ್ಲೇ ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿಗಳು. ವಿಭೀಷಣನನ್ನು ನ್ಯಾಯವಾದಿ ಅಂತ, ನ್ಯಾಯವಾದ್ದನ್ನು ಹೇಳಿದವನು, ನ್ಯಾಯವಾದಕ್ಕೋಸ್ಕರ ವಾದ ಮಾಡಿದವನು ಅಂತ. ನೋಡಿ, ರಾಮ ಏನು ವಿಭೀಷಣನಿಗೆ ಇದು ಕೇಸ್ ಕೊಟ್ಟಿಲ್ಲ, ಫೀಸು ಕೊಟ್ಟಿಲ್ಲ, ಏನೂ ಮಾಡಿಲ್ಲ, ಗೊತ್ತೂ ಇಲ್ಲ ಅವನಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ. ಆದರೆ ತಾನಾಗಿ ತಾನು ತಿಳ್ಕೊಂಡು ಸತ್ಯ ಯಾವುದು ಎಲ್ಲಿದೆ, ಧರ್ಮ ಎಲ್ಲಿದೆ, ಯಾವುದು ಸರಿ ಎಂಬುದನ್ನು ತಿಳ್ಕೊಂಡು ರಾವಣನ ಮುಂದೆ, ರಾವಣನ ಆಸ್ಥಾನದಲ್ಲಿ ಈ ಪರಿಯಲ್ಲಿ ವಾದ ಮಾಡಬೇಕಾದ್ರೆ ನಿಜವಾದ ನ್ಯಾಯವಾದಿ ಅವನು ಅಂತ. ನ್ಯಾಯವಾದಿಗೆ ಕೇಸ್ ಮುಖ್ಯ ಆಗಬಾರ್ದು, ಕಾಸು ಮುಖ್ಯ ಆಗಬೇಕು ಅವನಿಗೆ. ಕಾಸು ಅಂದರೆ ಕಾಸು ಅಲ್ಲ, ಅದಲ್ಲ. ಅವನಿಗೆ ತತ್ವ ಸತ್ಯ ಮುಖ್ಯ ಆಗಬೇಕು ಅಂತ. ಹಾಗಾಗಿ ರಾವಣನ ಕೋರ್ಟ್ ಅದು, ದರ್ಬಾರ್ ರಾವಣನದ್ದು ಅಂತ. ಅಲ್ಲಿ ಎಂಥ ಅದ್ಭುತ ವಾದ ಮಂಡನೆ ವಿಭೀಷಣನದ್ದು, ರಾಮನ ಪರವಾಗಿ, ದೇವರ ಪರವಾಗಿ, ದೇವರ ವಕೀಲ ಅಂತ ಅನ್ಬಹುದು ಅಂತ. ಹಾಗಾಗಿ ಎಲ್ಲ ನ್ಯಾಯವಾದಿಗಳಿಗೆ, ಈ ಜಗತ್ತಿನ ಸಮಸ್ತ ನ್ಯಾಯವಾದಿಗಳಿಗೆ ಆದರ್ಶ ವಿಭೀಷಣ. ಹೇಗೆ ಅಂದರೆ ಭಯಕ್ಕೆ, ಪ್ರಲೋಭನೆಗೆ ಯಾವುದಕ್ಕೂ ಒಳಗಾಗದೆ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ಸತ್ಯದ ಪರವಾಗಿ ಮಾತನಾಡಬೇಕು ಅನ್ನೋದಕ್ಕೆ ಅವನೇ ಪ್ರಥಮ ದೃಷ್ಟ ಅಂತ. ಹೀಗೆ ಸಭೆ ಪುನಃ ಸುಮ್ಮನಾಗಲಾಗಿ, ಸಭೆ ಸ್ತಬ್ಧವಾಗಲಾಗಿ ರಾವಣನಿಗೆ ನಿಜವಾಗಿಯೂ ಚಿಂತೆ ಆಯಿತು. ನಿನ್ನೆ ಬೇರೆ ಕೆಲಸ ಕೆಡಿಸಿದ್ದ ಬಂದು, ಇವತ್ತು ಮತ್ತೆ ಈ ವಿಭೀಷಣ ಇದು ಉಗಳಲಾಗದ ನುಂಗಲಾಗದ ಬಿಸಿ ತುಪ್ಪ ಆಗೋದ್ನಲ್ಲ ಅವನು. ತಮ್ಮ ಹೇಳಿ ಕೇಳಿ, ಬೇರೆ ಧರ್ಮಾತ್ಮ ಬೇರೆ, ತಮ್ಮ ಒಂದೇ ಅಲ್ಲ ಅಂತ. ಎಲ್ಲರಿಗೂ ಅವನ ಮೇಲೆ ಗೌರವ ಪ್ರೀತಿ ಇದೆ ಲಂಕೆಯಲ್ಲಿ, ಇಡೀ ಲಂಕೆಯಲ್ಲಿ ಎಲ್ಲರಿಗೂ, ಕೆಟ್ಟವರು ಒಳ್ಳೆಯವರು ಎಲ್ಲರಿಗೂ ಅವನ ಮೇಲೆ ಗೌರವ ಪ್ರೀತಿ ಇದೆ. ಆ ವ್ಯಕ್ತಿತ್ವ ತುಂಬ ಪ್ರಭಾವಶಾಲಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತ. ಎಲ್ಲ ಇವನು ನನಗೆ ಮುಳ್ಳಾದ್ನಲ್ಲ, ಬಿಡೋದೇ ಇಲ್ಲ ಏನು ಮಾಡಿದ್ರು ಅಂತ. ಏನೇನು ಮಾಡಿದ್ರು ಅಲ್ಲೇ ತಂದು ನಿಲ್ಲಿಸ್ತಾ ಇದ್ದಾನೆ. ಸೀತೆಯನ್ನು ಕೊಟ್ಟು ಬಿಡಬೇಕು ನಾವು ಎಂಬಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾನೆ ಅಂತ. ಇದೇ ಮೊದಲ ಬಾರಿಗೆ ವಿಭೀಷಣನಿಗೆ ಕೆಡು ನುಡಿಯನ್ನು, ಕಡು ಕಠೋರವಾದ ಮಾತುಗಳನ್ನು ರಾವಣ ಆಡ್ತಾನೆ. ಯಾಕೆಂದರೆ ಕಾಲಚೋದಿತ, ಕಾಲವು ಕರೆದಿತ್ತು. ಪರಿಯಾಗಿ ಧರ್ಮವೇ ಬದುಕಿಸಲು ಪ್ರಯತ್ನಿಸಿದರೂ ಕೂಡ, ಧರ್ಮವೇ ಪರಿಯಾಗಿ ರಾವಣನನ್ನು ಬದುಕಿಸಲು ಪ್ರಯತ್ನಿಸಿದರೂ ಕೂಡ ನಾನು ಬದುಕೋದಿಲ್ಲ, ನಾನು ಸಾಯೋದೇ ಸರಿ ಅಂತ ತೀರ್ಮಾನ ಮಾಡಿ ಕೂತ್ಕೊಂಡಿದ್ದಾನೆ ಅಂತ. ಹಾಗೆ ಕಾಲಚೋದಿತನಾಗಿ ಕಟೂಕ್ತಿಯನ್ನು ವಿಭೀಷಣನಿಗೆ ಇದೇ ಮೊದಲಾಗಿ ಆಡಿದಂತೆ ರಾವಣ. ಅವನಿಗೆ ಈಗಲೂ ಕೂಡ ಬೇರೆಯವರಿಗಾದರೂ ಏನು ಮಾಡ್ತಿದ್ನೋ, ಏನು ಮಾತನಾಡ್ತಿದ್ನೋ ಆ ರೀತಿ ಮಾತನಾಡೋದು ಕಷ್ಟ ರಾವಣನಿಗೆ. ಹಿಡಿತದೆ ಅವನಿಗೆ ವಿಭೀಷಣನ ಮುಂದೆ ನಿಂತಾಗ. ಸತ್ಯದ ಬೆಳಕು, ಸತ್ಯದ ಪ್ರಖರತೆ ಅದು. ಆದರೂ ಕೆಲವು ಮಾತುಗಳನ್ನ ಹೇಳ್ತಾನೆ, ಓರೆಗೆ ಮಾತಾಡ್ತಾನೆ. ಮೊದಲು ಏನು ಹೇಳ್ದ ಅಂದರೆ, ಸರ್ಪದ ಜೊತೆಗಾದರೂ ವಾಸ ಮಾಡ್ಬೋದು, ಸರ್ಪದ ಜೊತೆಗೆ, ಹಾವಿನ ಜೊತೆಗೆ ವಾಸ ಮಾಡ್ಬೋದು, ಆದರೆ ಹಿತೈಷಿಯಂತೆ ತೋರುವ ಶತ್ರು ಪಕ್ಷಪಾತಿ ಅಂಥವನ ಜೊತೆಗೆ ವಾಸ ಮಾಡೋದು ಕಷ್ಟ. ಇದರಿರುವ ಶತ್ರುವನ್ನು ಎದುರಿಸಬಹುದು, ಶತ್ರುವೆಂತಲೂ ಘೋಷಣೆ ಮಾಡ್ಕೊಂಡು ಎದುರು ನಿಂತ್ಕೊಂಡ್ರೆ ಸೇರಿಸ್ಬೋದು. ಆದರೆ ಮಿತ್ರ, ಭ್ರಾತೃ, ನಮ್ಮವನು ಅಂತ ಹೀಗೆ ಅನಿಸ್ಕೊಂಡು ನಮ್ಮ ಜೊತೆಗೆ ಇದ್ದು ಶತ್ರು ಸೇವೆ ಅಂತ, ಆ ಕಡೆಗೆ ನಿಷ್ಠೆ, ಆ ಕಡೆಗೆ ಒಲವು, ಇಂಥವ್ರ ಜೊತೆಗೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಈ ವಾಕ್ಯ ಹೋಗಿ ಅಲ್ಲಿ ಪರಿವರ್ತನೆ ಆಗ್ತದೆ ಅಂತ ವಿಭೀಷಣನಿಗೆ ಹೇಳ್ತಾ ಇರೋದವನು. ನಿನ್ನ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ, ನಿನ್ನ ಜೊತೆಗೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಈ ಭಾಷೆಯಲ್ಲಿ ಹೇಳಿದ್ದಾನೆ ವಿಭೀಷಣ. ಈ ಜ್ಞಾತಿಗಳು ಅಂದರೆ ದಾಯಾದಿಗಳು, ಕುಲ ಕುಟುಂಬದವರು, ಇವರು ಶೀಲ ಹೀಗೆ ಅಂತ. ದಾಯಾದಿಗಳು ಇರ್ತಾರಲ್ಲ, ಅಣ್ಣ ತಮ್ಮಂದಿರು ಮತ್ತು ದೊಡ್ಡ ಚಿಕ್ಕಪ್ಪಂದಿರ ಮಕ್ಕಳು, ಅಂದರೆ ಆಸ್ತಿಯಲ್ಲಿ ಯಾರು ಪಾಲು ಬರ್ತದೋ, ನಾನು ಸತ್ರ ಯಾರು ದೊರೆ ಆಗ್ಬೋದೋ ಅಂಥವರು. ಇವರೆಲ್ಲ ಹೇಗಿರ್ತಾರೆ ಅಂದರೆ ಬಹಳ ಚೆನ್ನಾಗೇ ಇರ್ತಾರೆ, ಆದರೆ ಕಷ್ಟ ಬಂದಾಗ ಸಂತೋಷ ಪಡ್ತಾರೆ. ಕಷ್ಟ ಬಂದಾಗ ಜ್ಞಾತಯಸ್ಸದ ದಾಯಾದಿಗಳು ಸಂತೋಷ ಪಡ್ತಾರೆ. ಮಾತ್ರ ಅಲ್ಲ, ವಂಶದಲ್ಲಿ ಒಬ್ಬ ಮಹಾಸಾಧಕ ಇದ್ದರೆ,
ತಾನು ರಾವಣ ಮಹಾಸಾಧಕ ಇದ್ದರೆ ಅವನ ಬಗ್ಗೆ ಅಸೂಯೆ ಪಡ್ತಾರೆ, ಅವನಿಗೆ ಅವಮಾನ ಮಾಡ್ತಾರೆ, ಸಭಾ ಮಧ್ಯದಲ್ಲಿ ಅವನ ತೇಜಸ್ಸನ್ನು ಹಾನಿ ಮಾಡ್ತಾರೆ, ಅವನ ತಪ್ಪನ್ನು ಇಲ್ಲದ ತಪ್ಪನ್ನು ಎತ್ತಿ ಆಡಿ ಆಡಿ ಅವನ ಮೇಲೆ ತಪ್ಪು ಅಭಿಪ್ರಾಯ ಬರುವಂತೆ ಮಾಡ್ತಾರೆ. ಈ ಜ್ಞಾತಿಗಳು ಅಂದರೆ ಕುಲ ಕುಟುಂಬದವರು ಒಳಗೊಳಗೆ ವಿರೋಧಿಗಳು, ಹಿತಶತ್ರುಗಳು, ಇವರು ಆತತಾಯಿಗಳು ಅಂತ. ಇವರು ಕೊಲ್ಲುವುದಕ್ಕೆ ಕಾಯ್ತಾ ಇರ್ತಾರೆ, ನಾಶ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಪ್ರಚ್ಛನ್ನ ಹೃದಯಾಹ ಘೋರಾಹ, ಇವರೆಲ್ಲ ಘೋರರು ಅಂತ. ಹೃದಯದಲ್ಲಿ ಕೆಟ್ಟ ಭಾವನೆಗಳನ್ನ ಇಟ್ಕೊಂಡು ಮುಚ್ಚಿಟ್ಕೊಂಡಿರ್ತಾರೆ, ತೋರಿಸೋದೇ ಇಲ್ಲ. ಸಮಯ ಬಂದಾಗ ತಲೆ ಮೇಲೆ ಕಲ್ಲು ಹಾಕ್ತಾರೆ. ಪಾಪ ವಿಭೀಷಣನಿಗೆ ಇದೆಲ್ಲ ಮಾತುಗಳು ಅಂತ. ಒಂದು ಹಸ್ತಿಗಳ ಆನೆ ಉದಾಹರಣೆ ಕೊಡ್ತಾನೆ ರಾವಣ. ಪದ್ಮವನದಲ್ಲಿ ಆನೆಗಳು ಈ ಮಾತಾಡ್ಕೊಂಡ್ವಂತೆ, ಶ್ರೂಯಂತೆ ಹಸ್ತಿಭಿರ್ ಗೀತಾ ಶ್ಲೋಕಾ ಪದ್ಮವನೇ ಕ್ವಚಿತು. ಒಂದು ಪದ್ಮವನದಲ್ಲಿ ಎಲ್ಲೋ ಆನೆಗಳು ಒಂದಕ್ಕೊಂದು ಮಾತಾಡ್ಕೊಂಡ್ವಂತೆ. ಏನಪ್ಪ ಮಾತಾಡ್ಕೊಂಡಿದ್ದು, ಸಂದರ್ಭ ಏನು ಅಂತಂದರೆ, ಪಾಶಹಸ್ತಾನ್ ನರಾನ್ ದೃಷ್ಟ್ವ, ಬಂಧನಕ್ಕೆ ಆನೆಗಳನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂಥ ಮನುಷ್ಯರು ಅವ್ರನ್ನ ಕಂಡಾಗ ಪರಸ್ಪರ ಮಾತಾಡ್ಕೊಂಡಿದ್ದಂತೆ. ಆನೆ ಹಿಡಿಯೋರು ಇರ್ತಾರಲ್ಲ, ಆನೆ ಹಿಡಿದು ಪಳಗಿಸಿ ಬಳಸುವಂಥದ್ದು, ಅದಕ್ಕೆ ಅಂತ ಬಂದ ಮನುಷ್ಯರನ್ನು ಕಂಡಾಗ ಆನೆಗಳು ಒಂದಕ್ಕೊಂದು ಮಾತಾಡ್ಕೊಂಡ್ವಂತೆ. ನಮಗೆ ಅಗ್ನಿ ಭಯ ಇಲ್ಲ, ಬೇರೆ ಶಸ್ತ್ರಗಳ ಭಯ ಇಲ್ಲ, ಪಾಶಗಳ ಭಯ ಇಲ್ಲ, ಆದರೆ ನಮ್ಮವರೇ ಇರ್ತಾರಲ್ಲ ಸ್ವಾರ್ಥಿಗಳು, ಸುಘೋರ ಹೃದಯರು, ಹೃದಯ ಘೋರ ಕ್ರೂರ, ಅವ್ರ ಬಗ್ಗೆ ಭಯ ಇದೆ. ಯಾಕೆಂದರೆ ಉಪಾಯ ಮೇತೆ ಗ್ರಹಣೆ ವಕ್ಷ್ಯಂತಿ, ಈ ನಮ್ಮನ್ನು ಹಿಡಿಯೋದು ಹೇಗೆ ಅಂತ ಇವರೇ ಹೇಳ್ಕೊಡೋದು. ಆನೆಗಳನ್ನ ಹಿಡಿಯೋಕೆ ಆನೆಗಳೇ ಬೇಕಲ್ವಾ, ಆನೆಗಳನ್ನ ಹಾಗೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಆನೆಗಳನ್ನ ಹಿಡಿಬೇಕು ಅಂದರೆ ಬೇರೆ ಪಳಗಿದ ಆನೆಗಳನ್ನು ಬಳಸಿ ಪಳಗದ ಆನೆಗಳನ್ನು, ಕಾಡಾನೆಗಳನ್ನು ಹಿಡಿದು ಆಮೇಲೆ ಈ ಆನೆಗಳ ಮೂಲಕ ಅವುಗಳನ್ನು ಪಳಗಿಸ್ತಾರೆ, ಅದನ್ನು ಹೇಳೋದು. ಹಾಗಾಗಿ ಇದ್ಯಾವುದು ತೊಂದರೆ ಇಲ್ಲ. ಈ ಮನುಷ್ಯರು, ಇವರ ಹಗ್ಗಗಳು, ಇವರ ಬೇರೆ ಅದೆಲ್ಲ ಏನೂ ಭಯ ಇಲ್ಲ. ಆದರೆ ನಮ್ಮವರಿದಾರಲ್ಲ ಅವ್ರ ಜೊತೆಯಲ್ಲಿ, ಇವರಿಂದ ಬರೋದು ಆಪತ್ತು ಅಂತ. ಹಾಗಾಗಿ ಉಪಾಯ ಮೇತೆ ವಕ್ಷ್ಯಂತಿ ಗ್ರಹಣೆ ನಾತ್ರ ಸಂಶಯ. ಹಾಗಾಗಿ ಎಲ್ಲ ಭಯಗಳಿಗಿಂತ ಜ್ಞಾತಿ ಭಯ ಬಹಳ ಕಷ್ಟ. ಕುಲ ಕುಟುಂಬದವರು ಅವರು ಷಡ್ಯಂತ್ರ ಮಾಡುವಂಥದ್ದು, ಪಿತೂರಿ ಮಾಡುವಂಥದ್ದು, ಅವರೇ ಹೆಚ್ಚು ಅಪಾಯಕಾರಿಗಳು ಎಲ್ಲಕ್ಕಿಂತ ಎಂಬುದಾಗಿ ಹೇಳಿ ಇನ್ನೊಂದು ಸುಭಾಷಿತ ಹೇಳ್ತಾನೆ ರಾವಣ. ಬಹಳ ಚೆನ್ನಾಗಿದೆ ಸುಭಾಷಿತ ಕೂಡ. ತೀರ್ಮಾನಗಳು, ಅದು ತೀರ್ಮಾನಗಳೇನು, 4 ತೀರ್ಮಾನಗಳು, ಅದು ಹಾಗೇ ಇರೋದು ಪ್ರಪಂಚದಲ್ಲಿ ಅಂತ. ಒಂದು, ವಿದ್ಯತೆ ಗೋಷು ಸಂಪನ್ನಂ, ಗೋವುಗಳಲ್ಲಿ ಸಂಪತ್ತಿದೆ. ರಾವಣನ ಘೋಷಣೆ ಇದು. ಆ ಕಾಲ ಹೇಗಿತ್ತು ಅಂತ ಆಲೋಚನೆ ಮಾಡಿ ನೀವು. ಆ ಕಾಲದ ಖಳನಾಯಕನ ಮಾತು ಇದು. ವಿದ್ಯತೆ ಗೋಷು ಸಂಪನ್ನಂ, ಗೋವುಗಳಲ್ಲಿ ಸಂಪತ್ತಿದೆ, ಸಂಶಯ ಇಲ್ಲ, ಇದ್ದೇ ಇದೆ ಸಂಪತ್ತು. ನಾವು ವಿಸ್ತರಿಸೋಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ ಸಂಪತ್ತು ಹೇಗಿದೆ ಏನಿದೆ ಅಂತ. ವಿದ್ಯತೆ ಬ್ರಾಹ್ಮಣೇ ದಮಃ, ಬ್ರಾಹ್ಮಣ ಹೌದು ಅಂತಾದರೆ ಅವನಲ್ಲಿ ದಮ ಅಂದರೆ ಇಂದ್ರಿಯ ನಿಗ್ರಹ ಅವನಲ್ಲಿ ಇದ್ದೇ ಇದೆ. 2ನೇ ಹೇಳಿಕೆ ಅದು. 3ನೇ ಹೇಳಿಕೆ, ವಿದ್ಯತೆ ಸ್ತ್ರೀಷು ಚಾಪಲ್ಯಂ, ಸ್ತ್ರೀಯರಲ್ಲಿ ಚಾಪಲ್ಯ ಇರ್ತದೆ ಅಂತ. ಇಡೀ ನಾರಿ ಕುಲಕ್ಕೆ ಸೇರಿ ಒಂದು ಆಶೀರ್ವಾದ ರಾವಣನದ್ದು ಅಂತ. ಹೆಣ್ಣುಮಕ್ಕಳು ಅಂತಾದರೆ ಚಾಪಲ್ಯ ಇರ್ತದೆ ಅವರಿಗೆ, ಮನಸ್ಥೈರ್ಯ ಸ್ಥಿರತೆ ಇರೋದಿಲ್ಲ ಅಂತ. ಕೊನೆಯದು ದಾಯಾದಿಗಳು ಅಂತಾದರೆ ಅವರಿಂದ ಆಪತ್ತಿದ್ದೇ ಇದೆ ಅಂತ. ಗೋವುಗಳಲ್ಲಿ ಸಂಪತ್ತಿದ್ದೇ ಇದೆ, ಜ್ಞಾತಿಗಳಿಂದ ಕುಲ ಕುಟುಂಬದವರಿಂದ ಆಪತ್ತಿದ್ದೇ ಇದೆ. ವಿಭೀಷಣ ಸಹಿಸಿದ ಇದೆಲ್ಲವನ್ನು. ಈಗ ನೇರವಾಗಿ ವಿಭೀಷಣನನ್ನೇ ಸಂಬೋಧನೆ ಮಾಡಿ ಹೇಳ್ತಾನೆ, ತಮ್ಮ, ಇಡೀ ಪ್ರಪಂಚ ನನ್ನನ್ನು ಗೌರವಿಸೋದು ನಿನಗೆ ಆಗಿ ಬರಲಿಲ್ಲ ಅಲ್ವಾ? ಇಡೀ ಪ್ರಪಂಚ ನನ್ನನ್ನು ಆಧರಿಸ್ತಕ್ಕಂಥದ್ದು, ಒಪ್ಕೊಳ್ತಕ್ಕಂಥದ್ದು ನಿನಗೆ ಜೀರ್ಣ ಆಗಲಿಲ್ಲ ಅಲ್ವಾ? ನನ್ನ ಇಂಥ ಅಧಿಕಾರ, ಐಶ್ವರ್ಯ, ಶತ್ರುಗಳ ತಲೆಮೆಟ್ಟಿನ ನಿಂತಿರ್ತಕ್ಕಂಥದ್ದು ನಿನಗಿದು ಸಹ್ಯ ಅಲ್ಲ ಅಲ್ವಾ? ತಪ್ಪು ನನ್ನದೇ, ನಿನ್ನನ್ನು ಇಲ್ಲಿವರೆಗೆ ಇಟ್ಕೊಂಡಲ್ಲ, ನನ್ನದೇ ತಪ್ಪು. ಕಮಲದ ಎಲೆಯ ಮೇಲೆ ಜಲಬಿಂದುಗಳು ಇರ್ತವೆ, ಒಟ್ಟಿಗೆ ಇರ್ತವೆ ಎರಡು ಕೂಡ. ಎಲೆ ಮೇಲೆ, ಕಮಲದ ಎಲೆ ಮೇಲೆ ಜಲಬಿಂದು ಇರ್ತಕ್ಕಂಥದ್ದು, ಆದರೆ ಕೂಡ್ಕೊಳ್ಳೋದೇ ಇಲ್ಲ ಅಂತ, ಅಂಟಿಕೊಳ್ಳೋದೇ ಇಲ್ಲ ಅಂತ. ಇರುವಷ್ಟೊತ್ತಿತ್ತು, ಆಮೇಲೆ ಉರುಳಿ ಜಾರಿ ಹೋಯ್ತದು ಅಂತ, ಅವ್ರ ಗುರುತು ಕೂಡ ಇಲ್ಲ ಅಂತ. ಅಂದರೆ ಒಟ್ಟಿಗಿರೋದು ಹೌದು, ಆದರೆ ಆ ಅಂಟು ನಂಟು ಬಾಂಧವ್ಯ ಇಲ್ಲವೇ ಇಲ್ಲ. ನೋಡು, ನೀನು ಹಾಗೆ, ನೀ ಇದ್ದಿದ್ದೋದು ಇಲ್ಲಿ, ಆದರೆ ಇದ್ದೂ ಇರದವನು ನೀನು, ನಮ್ಮ ಮಧ್ಯೆ ನಮ್ಮೊಟ್ಟಿಗೆ ಇದ್ದೂ ಕೂಡ ಇರದವನು ನೀನು ಅಂತ. ಅನಾರ್ಯ ಅಂತ ಹೀಗೆ ಸಂಬೋಧನೆ ಮಾಡ್ತಾನೆ.
ಆರ್ಯನಾಗಿದ್ದರೆ ಹೇಗಿರ್ತಿದ್ಯಾ ಅಂತ. ಅನಾರ್ಯ ನೀನು ಅಂತ. ಈ ಮಾತನ್ನು ನೀನಲ್ಲದೆ ಮತ್ತೆ ಯಾರಾದರೂ ಹೇಳಿದರೆ, ಬೇರೆ ಯಾರಾದರೂ ಹೇಳಿದರೆ ಈ ಕ್ಷಣದಲ್ಲಿ ಅವನ ತಲೆ ನೆಲದಲ್ಲಿರ್ತಿತ್ತು. ಧಿಕ್ಕಾರ ನಿನಗೆ, ಕುಲ ಕಲಂಕನೆ ಎಂದು ಮುಕ್ತಾಯ ಮಾಡಿದ. ಪಾಪ ಅವನು ವಿಭೀಷಣ, ಅವನು ಒಂದು ವಿಷಯ ಸರಿ, ಇವರ ಸ್ವಭಾವ ವ್ಯಕ್ತಿತ್ವಕ್ಕೆ ಹೊಂದುವನಲ್ಲ ಅವನು. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತಃ. ಇವರ ಕುಲಶೀಲಕ್ಕೆ ಸಲ್ಲುವವನಲ್ಲ, ಆದರೆ ಕುಲ ಕಲಂಕ ಅಲ್ಲ ಅವನು, ಕುಲಭೂಷಣ ಅವನು. ಅವನಿಂದ ಕುಲ ಉಳಿತು. ಸಾಯುವ ಕುಂಭಕರ್ಣ ವಿಭೀಷಣನಿಗೆ ಹೇಳ್ತಾನೆ, ವಿಭೀಷಣ ನನ್ನೆದರಿಂದ ಪಕ್ಕಕ್ಕೆ ಸರಿ, ನೀನು ನನ್ನ ಮುಂದೆ ಬರಬೇಡ ಯುದ್ಧದಲ್ಲಿ, ಯಾಕೆಂದರೆ ನಮ್ಮ ಕುಲಕ್ಕೆ ಉಳಿಯೋದು ನೀನು ಅಂತ. ಈ ಪೌಲಸ್ತ್ಯಕ್ಕೆಲ್ಲ ಉಳಿದ್ರೆ ನಿನ್ನಿಂದ ಉಳಿತಕ್ಕಂಥದ್ದು ಅಂತ, ಹಾಗಾಗಿ ನೀನು ಬದುಕಬೇಕು, ಪಕ್ಕಕ್ಕೆ ಸರಿ ವಿಭೀಷಣ ಅಂತ. ಹಾಗಾಗಿ ಅಂಥವನನ್ನು ಹೀಗೆ ಹೇಳ್ದ. ಮತ್ತು ಅವನಿಗೆ ನೇರವಾಗಿ ನೀನು ಇರಬೇಡ ಅಂತ, ಹಾವಿನ ಜೊತೆಗಾರ ಇರ್ಬೋದು ಅಂತ, ನಿನ್ನ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತನ್ನು ಹೇಳಿದಾಗ ವಿಭೀಷಣ ಎದ್ದು ನಿಂತನಂತೆ. ಎದ್ದು ನಿಂತ ಅಂದರೆ ಭೂಮಿಯಲ್ಲ, ಆಕಾಶದಲ್ಲಿ ಅಂತ. ನೆಲವನ್ನು ಬಿಟ್ಟು ವಿಭೀಷಣ ಗದಾಪಾಣಿಯಾಗಿ ತನ್ನ 4 ಸಹಚರರ ಬಡಗೋಡಿ, ಅವರು 4 ಅವನ ನಿತ್ಯ ಬಂಧುಗಳು, ಎಂದೂ ಅವನ ಬೆನ್ನು ಬಿಡಿದವರು. ಎಂಥ ಕಷ್ಟದಲ್ಲಿಯೂ ಎಂಥ ಒಂದು ಸುಖದಲ್ಲಿಯೂ ವಿಭೀಷಣನ ಬೆನ್ನು ಬಿಡದೇ ಇರತಕ್ಕಂಥ ಅನಿಲ, ಹರ ಮತ್ತು ಸಂಪಾತಿ ಎಂಬ 4 ರಾಕ್ಷಸೋತ್ತಮರು, ವಿಭೀಷಣನ ಸಂಸ್ಕಾರದವರು, ವಿಭೀಷಣನ ಸಂಸ್ಕೃತಿಗೆ ಸಲ್ಲುವಂಥವರು. ಅವರು ಮಾಲಿಯ ಮಕ್ಕಳು, ಮಾಲಿ, ಸುಮಾಲಿ, ಮಾಲ್ಯವಂತ. ಸುಮಾಲಿಯ ಮಗಳು ಕೈಕಸಿ, ಕೈಕಸಿಯ ಮಗ ರಾವಣ. ಆ ಮಾಲಿಯ ಮಕ್ಕಳು ಸೋದರ ಮಾವಂದಿರಾಗಬೇಕು ನನಗೆ ನಿಜವಾಗಿ. ಅನಿಲ, ಹರ ಮತ್ತು ಸಂಪಾತಿ ಎನ್ನುವರು ಈ 4 ಕೂಡ ವಿಭೀಷಣನ ಜೊತೆಯಲ್ಲಿ ಅವರು ನೆಲವನ್ನು ತೊರೆದು, ಲಂಕೆಯ ನೆಲವನ್ನು ತೊರೆದು ಗಗನದಲ್ಲಿ ನಿಂತುಕೊಂಡರು. ವಿಭೀಷಣನಿಗೆ ಕೋಪವಂತಂತೆ. ಜಾತಕ್ರೋಧೋ ವಿಭೀಷಣ, ಅದು ಬರುವುದಿಲ್ಲ ಅಣ್ಣನ ಮೇಲೆ ಅಥವಾ ಅಂಥವ್ರ ಮೇಲೆಲ್ಲೂ ಕೋಪ ಮಾಡ್ತಕ್ಕಂಥದ್ದು ಅಲ್ವೇ ಅಲ್ಲ ಅವನು. ಆದರೆ ಬಂದ ಕೋಪ ಬರೋದು ಬಹಳ ಅಪರೂಪ. ಅದು ಬಂತು ಅಂತಾದರೆ ಅದಕ್ಕೊಂದು ಪರಿಣಾಮ ಇಲ್ಲದೇ ಇಲ್ಲ ಅಂತ, ಒಂದು ಅನಾಹುತ ಆಗಲೇಬೇಕು ಅಂತ. ಗಗನಾಂಗಣದಲ್ಲಿ ನಿಂತು ಅಣ್ಣನಿಗೆ ತಮ್ಮ ವಿಭೀಷಣ ಹೇಳಿದಂತೆ, ನೀನು ನನ್ನ ಸೋದರ, ದೊಡ್ಡಣ್ಣ ನೀನು, ಜ್ಯೇಷ್ಠ ಮಾನ್ಯ, ನನಗೆ ಮಾನ್ಯ ನೀನು, ಪಿತೃಸಮಃ ಅಂತ, ತಂದೆಗೆ ಸಮಾನನಾದವನು ಆಗಬೇಕಿತ್ತು. ತಂದೆಗೆ ಸಮಾನನಾದವನು ಆಗಿರಬೇಕಾಗಿತ್ತು ನೀನು. ನಚ ಧರ್ಮಪತಿಯೇ ಸ್ಥಿತ, ಯಾವಾಗ ನೀನು ಧರ್ಮದ ದಾರಿಯಿಂದ ಬಿಟ್ಟೆ, ಧರ್ಮಭ್ರಷ್ಟನಾದೆ ಮತ್ತು ಯಾವ ಕಾರಣಕ್ಕೂ ಧರ್ಮ ಮಾರ್ಗಕ್ಕೆ ಮರಳುವುದಿಲ್ಲ ಅಂತ ತೀರ್ಮಾನ ಮಾಡಿದೆ, ಇದೆಲ್ಲ ಮುಗೀತು, ಇವೆಲ್ಲವೂ ಮುಗೀತು. ನನಗೆ ಬಾಂಧವ್ಯ ಮುಖ್ಯ, ಅಣ್ಣ ತಮ್ಮ ಬಾಂಧವ್ಯ ಮುಖ್ಯ, ಆದರೆ ಧರ್ಮಕ್ಕಿಂತ ಮುಖ್ಯ ಅಲ್ಲ ಅದು. ಇಲ್ಲಿದ್ದು ಅಧರ್ಮವನ್ನೇ ಒಪ್ಕೋಬೇಕು ಅಂತಾದರೆ ನಾನಿಲ್ಲ ಅದಕ್ಕೆ ಅಂದೆ. ಇದಂತೂ ಪರುಷಂ ವಾಕ್ಯಂ ನ ಕ್ಷಮಾಂ ನಿನೃತಂತವ, ಈ ನಿನ್ನ ಸುಳ್ಳು ಮಾತನ್ನು ನಾನು ಒಪ್ಪಲಾರೆ, ನಿನ್ನ ಹಿತಕ್ಕಾಗಿ ಹೇಳಿದ್ದು,